ನಮಸ್ಕಾರ ವೀಕ್ಷಕರೇ, ಇದು ಕಾಂಗ್ರೆಸ್ನ ಭದ್ರಕೋಟೆ ಪರಿಶಿಷ್ಟ ಜಾತಿ ಮೀಸಲು ಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಲೋಕಸಭಾ ಕ್ಷೇತ್ರ. ಇದು ಇಲ್ಲಿರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಒಬ್ಬರೂ ಶಾಸಕರಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಸದರಿದ್ದಾರೆ. ಈ ಕ್ಷೇತ್ರದಲ್ಲಿ ದಲಿತ ಮತ್ತು ಲಿಂಗಾಯತ ಮತದಾರರೇ ನಿರ್ಣಾಯಕ. ಆ ಕ್ಷೇತ್ರ ಯಾವುದು ಅಂತೀರಾ? ಅದೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆ ಸವಾಲುಗಳೇನು, ಹಿನ್ನೆಲೆ ಹೇಗಿದೆ, ಅಲ್ಲಿರುವಂತಹ ಸಮಸ್ಯೆಗಳನ್ನ ಮತದಾರರಿಗೆ ಯಾವ ರೀತಿ ಅಭ್ಯರ್ಥಿಗಳು ಮುನ್ನೆಲೆಯನ್ನ ಮಾಡಿ ಮತವನ್ನ ಕೇಳ್ತಾ ಇದ್ದಾರೆ, ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಾಗಿ ನನ್ನೊಟ್ಟಿಗೆ ಇಬ್ಬರು ಗಣ್ಯರಿದ್ದಾರೆ. ಕರ್ನಾಟಕ ಸೇನಾಪಡೆ ರಾಜ್ಯಾಧ್ಯಕ್ಷರಾಗಿರುವಂತಹ ಚಾರಂ ಶ್ರೀನಿವಾಸ್ ಗೌಡ ಅವರಿದ್ದಾರೆ. ಶ್ರೀನಿವಾಸ್ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರಾಗಿರುವಂತಹ ಸಿಎಂ ನರಸಿಂಹಮೂರ್ತಿ ಅವರಿದ್ದಾರೆ. ನರಸಿಂಹಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶ್ರೀನಿವಾಸ್ ಗೌಡ್ರೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಆರಂಭದಲ್ಲಿ ಒಂದಿಷ್ಟು ಬಂಡಾಯದ ಬಿಸಿಯನ್ನ ಎದುರಿಸಿತ್ತು. ಮಹದೇವಪ್ಪ ಅವರ ಮಗನಿಗೆ ಟಿಕೆಟ್ ಕೊಡೋದು ಬೇಡ, ಗೋ ಬ್ಯಾಕ್ ಅನ್ನುವಂತ ರೀತಿಯಲ್ಲಿ ಪ್ರದರ್ಶನಗಳು ಕೂಡ ನಡೆದಿದ್ವು. ನಂತರದೊಳಗಡೆ ಆ ಬಂಡಾಯದ ಬಿಸಿ ತಣ್ಣಗಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಒಳಗಡೆ ಹೇಗಿದೆ ಅಂತೇಳಿ ಗೊತ್ತಿಲ್ಲ. ಹಾಗಾಗಿ ಸದ್ಯದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಣ ಯಾವ ರೀತಿ ಇದೆ ಅಂತ ಇಲ್ಲಿ ನಾವು ನೋಡಿದ ರೀತಿಯಲ್ಲಿ ಚಾಮರಾಜನಗರ ಒಂದು ಸಮಬಲದ ಹೋರಾಟ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಣ್ತಾ ಇದೆ. ಈಗ ತಾವ್ ಹೇಳ್ದಂಗೆ ಚಾಮರಾಜನಗರ ಇದೊಂದು ಮೀಸಲು ಲೋಕಸಭಾ ಕ್ಷೇತ್ರ. ಈ ಭಾಗದಲ್ಲಿ ಬಹಳ ಅತ್ಯಂತ ಹೆಚ್ಚಿಗೆ ಇರ್ತಕ್ಕಂಥವ್ರು ದಲಿತ ಸಮುದಾಯದವರು, ಆ ನಂತರದಲ್ಲಿ ಲಿಂಗಾಯತ ಸಮುದಾಯದವರು, ಆ ನಂತರದಲ್ಲಿ OBC ಅವರು ಬರ್ತಾರೆ ಸರ್. ಇಲ್ಲಿ 7 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಒಬ್ರು JDS ನ ಶಾಸಕರಿದ್ದಾರೆ, ಮತ್ತು ಉಸ್ತುವಾರಿ ಸಚಿವರು ಸಹ ನಮ್ಮ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ನವರು ಆಗಿದ್ದಾರೆ, ಮತ್ತು ರಾಜ್ಯ ಸರ್ಕಾರ ಸಹ ಕಾಂಗ್ರೆಸ್ದೇ ಇದೆ. ಆದ್ರೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಮಾತ್ರ ಬಿಜೆಪಿನಲ್ಲಿ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ರವರು ಈ ಕ್ಷೇತ್ರದಿಂದ ಸುಮಾರು 6 ಸಾರಿ ಸಂಸತ್ ಸದಸ್ಯರಾಗಿ ಈ ಸಾರಿನೂ ಸರ್ ಅವರೇನೆ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಸರ್. ಓಕೆ, ನರಸಿಂಹಮೂರ್ತಿ ಅವರೇ, ನೀವು ಈ ಕಣವನ್ನ ಯಾವ ರೀತಿ ನೋಡಿದ್ದೀರಿ ಅಂತ? ಈ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರ ದಲಿತರು ಮತ್ತು ಲಿಂಗಾಯತ ಸಮುದಾಯದವರು ಹೆಚ್ಚಿನ ಇದ್ರಲ್ಲಿರ್ತಕ್ಕಂತ ಒಂದು ಮತದಾರರಿರ್ತಕ್ಕಂಥ ಕ್ಷೇತ್ರ ಇದು. ಸೊ ಇಲ್ಲಿ 7 ಜನ ಶಾಸಕರುಗಳು ಇವತ್ತು ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿದ್ದಾರೆ, ಮತ್ತೆ ಜನತಾದಳದ ಒಬ್ರು ಶಾಸಕರಿದ್ದಾರೆ. ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ ಭದ್ರಕೋಟೆಯಾಗಿ ಕಂಡ್ರು ಕೂಡ ಅಲ್ಲಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಲೋಕಸಭಾ ಸದಸ್ಯರಾಗಿರೋದ್ರಿಂದ ಸೊ ಅವರು ಈಗಿನ ಬೆಳವಣಿಗೆಯಲ್ಲಿ ಅವರ ವಿಶ್ರಾಂತ ಜೀವನಕ್ಕೆ ಅವರು ರಾಜಕೀಯದ ನಿವೃತ್ತಿಯನ್ನು ಘೋಷಣೆ ಮಾಡಿರೋದ್ರಿಂದ ಈಗ ಮತದಾರರ ಒಲವು ಹೇಗಿದೆ ಅಂತಕ್ಕಂಥದ್ದು ಒಂದು ಗುಪ್ತವಾದಂತಹ ಒಂದು ಸೋಜಿಗದ ವಿಚಾರವಾಗಿದೆ. ಹಾಗಾಗಿ ಮತದಾರರ ಒಲವು ಯಾರ ಕಡೆ ಹೋಗುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡುವಂತದ್ದನ್ನ ನಾವು ನೋಡ್ತಾ ಇದೀವಿ ಸರ್. ಓಕೆ, ಶ್ರೀನಿವಾಸ್ ಗೌಡ್ರೆ, ಕಳೆದ 3 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಒಂದಿಷ್ಟು ಅಂಕಿಅಂಶವನ್ನು ಗಮನಿಸೋದಾದರೆ ಇಲ್ಲಿ ಕಾಂಗ್ರೆಸ್ ಮತ್ತು BJP ಸಮಬಲದ ಹೋರಾಟವನ್ನು ನಡೆಸ್ತಾ ಇರುವಂಥದ್ದನ್ನ ನಾವು ನೋಡ್ಬೋದು. 2009ರಲ್ಲಿ ಕಾಂಗ್ರೆಸ್ 3,69,970 ಮತಗಳನ್ನು ಪಡೆದರೆ BJP 3,65,968 ಮತಗಳನ್ನು ಪಡೆದಿತ್ತು. JDS 1,06,876 ಮತಗಳನ್ನು 2009ರ ಲೋಕಸಭಾ ಚುನಾವಣೆಯೊಳಗಡೆ ಪಡೆದಿತ್ತು ಅಂಥೇಳಿ. 2014ರಲ್ಲಿ 5,67,782 ಮತಗಳನ್ನು ಕಾಂಗ್ರೆಸ್ ಪಡೆದ್ರೆ BJP 4,26,600 ಮತಗಳನ್ನು ಪಡೆದಿತ್ತು. JDSನ ಮತ ಪ್ರಮಾಣ ಆಟೋಮೆಟಿಕ್ ಆಗಿ ಅದು 50% ಕಡಿಮೆ ಆಗಿತ್ತು. 58,760 ಮತಗಳನ್ನು ಮಾತ್ರ JDS 2014ರಲ್ಲಿ ಪಡೆದಿತ್ತು. 2019ರಲ್ಲಿ ಕಾಂಗ್ರೆಸ್ 5,66,770 ಮತಗಳನ್ನು ಪಡೆದ್ರೆ BJP 5,68,537 ಮತಗಳನ್ನು ಪಡಿತು. ಅಂದರೆ ಸರಿಸುಮಾರು ಒಂದು 12,000 ಮತಗಳಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ನರಸಿಂಹಮೂರ್ತಿ ಅವರು ಹೇಳಿದಾಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದಾವೆ, ಅದರಲ್ಲಿ 7 ಕಾಂಗ್ರೆಸ್ ಇದ್ದರೆ 1 JDSನಲ್ಲಿ ಇದೆ ಅನ್ನುವಂಥದ್ದು. ಮತ್ತು ಜಾತಿವಾರು ಲೆಕ್ಕಾಚಾರವನ್ನು ನೋಡಿದರೆ ಅಲ್ಲಿ ಮತ ನಿರ್ಣಾಯಕರು ಯಾರು ಅಂತ ಹೇಳಿದರೆ ದಲಿತರು ಮತ್ತು ಲಿಂಗಾಯತರು. SC ಸಮುದಾಯದ ಮತ 4,60,000 ಇದ್ದರೆ ST ಸಮುದಾಯದ ಮತ 3,20,000 ಇದೆ. ಲಿಂಗಾಯತರ ಮತಗಳು 4,20,000 ಇದ್ದಾವೆ. ಉಪ್ಪಾರರ ಮತಗಳು 1,80,000, ಕುರುಬರ ಮತ 1,30,000, ಒಕ್ಕಲಿಗರು 1,80,000 ಮತದಾರರಿದ್ದಾರೆ, ಮುಸ್ಲಿಮರು 90,000 ಮತದಾರರಿದ್ದಾರೆ, ಇತರರು 1,50,000 ಮತದಾರರಿದ್ದಾರೆ. ಅಂದರೆ ಒಟ್ಟು 17,57,616 ಜನ ಅಲ್ಲಿ ಮತದಾರರಿದ್ದಾರೆ. ಈ ಜಾತಿವಾರು ಲೆಕ್ಕಾಚಾರವನ್ನು ಹಾಕಿದರೆ ಅಲ್ಲಿ ನಿಜಕ್ಕೂ ಮತದಾರರು ಯಾರು ನಿರ್ಣಾಯಕ, ಮತ್ತು ಕಳೆದ ಬಾರಿ BJP ಯಾವ ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತು ಅಂತ ಹೇಳಿದರೆ, ಯಾಕಂದರೆ ಅಲ್ಲಿ
ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ 80% ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದ್ರೆ ಒಂದು 2-3 ಸಾರಿ ಜನತಾದಳ ಗೆದ್ದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ಕಳೆದ ಬಾರಿ ಹೇಗೆ ಗೆದ್ದು ಮತ್ತು ಇದು ಜಾತಿ ಲೆಕ್ಕಾಚಾರ ಯಾವ ರೀತಿ ವರ್ಕೌಟ್ ಆಗಿತ್ತು, ಈಗ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ? ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ಲೋಕಸಭಾ ಕ್ಷೇತ್ರ. ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ 1952ರಿಂದ ಮೊಟ್ಟ ಮೊದಲ ಎನ್ ರಾಚೇನವರು ಈ ಭಾಗದಿಂದ ಲೋಕಸಭಾ ಸದಸ್ಯರಾಗಿ ಬರ್ತಾರೆ. ಆವಾಗಿಂದ ಇಲ್ಲಿ ಎ ಸಿದ್ದರಾಜು ಅಂತೇಳಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಒಂದ್ಸರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಅವ್ರಿಗೆ. ಆಗ ಅವರು ಬಂಡಾಯವಾಗಿ ನಿಂತ್ಕೋತಾರೆ. ಆ ಬಂಡಾಯ ನಿಂತ್ಕೊಂಡಂತ ಪರಿಸ್ಥಿತಿನಲ್ಲಿ ಜೆಡಿಎಸ್ ನ ಒಬ್ರು MP ಭಾಗದಲ್ಲಿ ಸಿದ್ದರಾಜು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಕಾಂಗ್ರೆಸ್ ತರ ಒಬ್ಬ MP ಇಲ್ಲಿ ಗೆದ್ದು ಬರ್ತಾರೆ ಸರ್. ಅದ್ ಬಿಡ್ತು ಅಂತಂದ್ರೆ ಇಲ್ಲಿ ಬಹುತೇಕ ಕಾಂಗ್ರೆಸ್ ಗೆದ್ದಿದೆ. ಕಳೆದ ಬಾರಿ ಮಾತ್ರ ಶ್ರೀನಿವಾಸ್ ಪ್ರಸಾದ್ ಅವರು ವೈಯಕ್ತಿಕ ವರ್ಚಸ್ಸಿಂದ, ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಈ ಭಾಗದಲ್ಲಿ ಬಹಳ ಸುದೀರ್ಘವಾಗಿ ಸುಮಾರು ಹಿಂದೆ 5 ಸಾರಿ ಸಂಸತ್ ಸದಸ್ಯರಾಗಿ ಮತ್ತು ಕೇಂದ್ರ ಸಚಿವರಾಗೂ ಸಹ ಈ ಭಾಗದಲ್ಲಿ ಕೆಲಸವನ್ನ ಮಾಡಿದ್ರು. ಅವ್ರಿಗೆ ಈ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ನಾಡಿ ಮಿಡಿತ ಅವ್ರಿಗೆ ಗೊತ್ತಿತ್ತು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ. ಅವರು ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಆದ ತಕ್ಷಣ ಅವರು ಬರೀ ಪಕ್ಷ ಅಂತ ಅವ್ರು ಕಾಯ್ಕೊಳ್ಳಿಲ್ಲ ಅವರು, ಆದ್ರೆ ಅವರ ಜೊತೆಗಿದ್ದಂತ ಬೇಕಾದಷ್ಟು ಅವರ ಅನುಯಾಯಿಗಳಿರ್ಬೋದು, ಮುಖಂಡರುಗಳಿರ್ಬೋದು, ವಿವಿಧ ಪಕ್ಷಗಳ ಮುಖಂಡರುಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅವರೆಲ್ಲರನ್ನು ಕರೆದು ಒಂದ್ ಕಡೆ ಸೇರಿಸಿ ಅವರು ಅವ್ರನ್ನ ಅತ್ಯಂತ ಯಶಸ್ವಿಯಾಗಿ ಅವ್ರನ್ನ ಮಲಮಲಿಸಿ ಅವ್ರ ಎಲ್ಲಾ ಮತಗಳನ್ನ ಪಡೆದು ಅವರು ಸುಮಾರು 2,000 ಮತಗಳ ಅಂತರದಿಂದ 1,800 ಮತಗಳ ಅಂದ್ರೆ ಕೂದಲೇ ಅಂತರದಿಂದ ಈ ಭಾಗದಲ್ಲಿ ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲ್ತಾರೆ. ಯಾಕೆಂತಂದ್ರೆ ಧ್ರುವ ನಾರಾಯಣ ಅಂತ ಒಬ್ಬ ಬಹಳ ಅತ್ಯಂತ ಈ ಭಾಗದಲ್ಲಿ ಬಹಳ ದೊಡ್ಡ ಕೆಲಸವನ್ನ ಮಾಡಿದಂತ ಅವ್ರನ್ನ ಸೋಲಿಸೋದು ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಜೊತೆಗೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಸಹ ಅಲಯನ್ಸ್ ಆಗಿತ್ತು. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಸಹ ವಿಲೀನ ಆಗಿತ್ತು. ಅಂದ್ರೆ ಅವರಿಬ್ಬರು ಅಲಯನ್ಸ್ ಆಗಿದ್ರು ಸಹ ಶ್ರೀನಿವಾಸ್ ಪ್ರಸಾದ್ ಅವರು ಒಂದ್ ಕಡೆ ಪಕ್ಷ, ಇನ್ನೊಂದ್ ಕಡೆ ಅವರ ವರ್ಚಸ್ಸಿಂದ ಈ ಭಾಗದಲ್ಲಿ ಗೆದ್ರು ಅಂತ ನಾವೆಲ್ಲ ಅಂದ್ರೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸರ್ ಈ ಭಾಗ. ಹಾಗಾಗಿ ಈ ಸಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಆಕ್ಚುಲಿ ಪ್ರಸಾದ್ ಅವ್ರಿಗೆ ಟಿಕೆಟ್ ಸಿಗದೇ ಇರೋದ್ರಿಂದ ಬಹುಶಃ ಅದು ಯಾವ ರೀತಿ ಒಂದು ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ನಾವು ಕುತೂಹಲದಿಂದ ನೋಡ್ತಾ ಇದೀವಿ ಸರ್. ಇಲ್ಲಿ ಮೇಲ್ನೋಟಕ್ಕೆ ಯಾವ ತರ ಅಂತಂದ್ರೆ ಇವತ್ತಿನ ಯುವಕರುಗಳು, ಹುಡುಗರುಗಳೇನಿದೆ, ಇವತ್ತಿನ ಹೊಸ ಯುವಕರು ಮತದಾರರು ಅವರು ನಮಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರ್ಬೇಕು ಅಂತ ಹೇಳಿ ಒಂದ್ ಕಡೆ ಅವರು ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಮಹಿಳೆಯರು ನಾವು ಕೇಳದಂತ 80-85% ಮಹಿಳೆಯರು ಇಲ್ಲ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ನಮ್ಗೆ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದರಿಂದ ನಮ್ ಜೀವನ ಸುಧಾರಿಸಿದೆ, ನಮ್ ಬಡತನ ಒಂದಷ್ಟು ನಮ್ಗೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ನಾವೆಲ್ಲ ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡು ನಾವು ಕಾಂಗ್ರೆಸ್ ಕೋಟ್ ಹಾಕ್ತಿವಿ ಅಂತ ಹೇಳಿ ಬಹಳಷ್ಟು ಮಹಿಳೆಯರು ಈ ಭಾಗದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ತಮ್ಗೆ ಮುಂಚೆ ಹೇಳಿದೆ ಅಂದ್ರೆ ಹಾಗಾಗಿ ಈ ಕ್ಷೇತ್ರ ಒಂದು ಮೇಲ್ನೋಟಕ್ಕೆ ಸಮಬಲದ ಹೋರಾಟವನ್ನ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ ಸರ್ ಮೊದ್ಲಿಂದ. ಜೊತೆಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನ 7 ಜನ ಶಾಸಕರಿಂದ ಅವರು ಸಹ ಈ ಕ್ಷೇತ್ರವನ್ನು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅವ್ರು ಯಾರನ್ನೂ ಬಿಡದೆ ರೀತಿನಲ್ಲಿ ಬಹಳ ಒಂದು ಗ್ರೌಂಡ್ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೊನೆಯಲ್ಲಿ ಮತದಾರರು ಅದು ಇನ್ನೂ ನಮ್ಗೊಂದ್ 2-3 ದಿನದಲ್ಲಿ ಅದರ ಸಂಪೂರ್ಣವಾದಂತ ನಿಖರವಾದಂತ ಒಂದು ಅಂಕಿಅಂಶ ಸಿಗುತ್ತೆ ಅಂತ ನಾನು ತಮ್ಗೆ ತಿಳಿಸ್ತಾ ಇದ್ದೀನಿ. ಓಕೆ, ಇದು ಹೇಳಿ ಕೇಳಿ CM ಅವರು ತವರೂರಾಗಿರ್ತಕ್ಕಂತಹ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಾ ಇರುವಂತಹ ಒಂದು ಲೋಕಸಭಾ ಕ್ಷೇತ್ರ. ನರಸಿಂಹಮೂರ್ತಿ ಅವರೇ, ಇಲ್ಲಿ ಇಷ್ಟೆಲ್ಲ ಬಹಳಷ್ಟು ವರ್ಷದಿಂದ ಕಾಂಗ್ರೆಸ್ನ ಸಂಸದರಿದ್ದಾರೆ, JDS ನ ಸಂಸದರು ಇದ್ದಾರೆ. ಕಳೆದ ಬಾರಿ ಬಿಜೆಪಿಯ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ತೇನೆ ಅಂತ ಹೇಳಿ ಭರವಸೆಗಳನ್ನ ಕೊಟ್ಟಿದ್ರು. ಆದಾಗ್ಯೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿರುವಂತಹ ಪ್ರದೇಶ ಎನ್ನುವಂತಹ ಹಣೆಪಟ್ಟಿಯನ್ನ ಈಗಲೂ ಕೂಡ ಹೊತ್ಕೊಂಡಿದೆ. ಹಾಗಾಗಿ ಆ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನು ಅಂತೇಳಿ, ಅಲ್ಲಿ ಇನ್ನೂ ಬಡತನ ಹಾಗೆ ಇದೆ, ಹಣಕಾಸಿನ ಆರ್ಥಿಕತೆಯ ಕೊರತೆ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೆ ರೈಲ್ವೆ ಯೋಜನೆಗಳು ಇನ್ನೂ ಸರಿಯಾಗಿ ಸಮರ್ಪಕವಾಗಿ ಜಾರಿ ಆಗಲಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಒಟ್ಟಾರೆ ಆ ಕ್ಷೇತ್ರದ ಸಮಸ್ಯೆಗಳು ಏನಿದಾವೆ ಅಂತ? ಬಹುಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಒಂದು ಹಣೆಪಟ್ಟಿ ಇಟ್ಕೊಂಡಿರ್ತಕ್ಕಂಥದ್ದು ಅದು ನಿಜ. ಆದ್ರೆ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಮಲೆಮಹದೇಶ್ವರ ಮತ್ತು ಮಂಟೇಸ್ವಾಮಿಯ ಒಂದು ನೆಲೆಬೀಡಾಗಿರ್ತಕ್ಕಂಥ ಮಲೆಮಹದೇಶ್ವರ ಬೆಟ್ಟ ಇವತ್ತು ಲಕ್ಷಾಂತರ ಭಕ್ತಾದಿಗಳನ್ನ ಸೆಳೀತಕ್ಕಂತ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ರು ಕೂಡ ಇನ್ನೂ ಬದಲಾವಣೆ ಆಗಬೇಕು ಅಂತಕ್ಕಂಥ ಕನಸು ನಮ್ಮ ಇಲ್ಲಿ ಜನರಲ್ಲಿ ಮನೆ ಮಾಡಿದೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಕಾಲೇಜುಗಳಾಗಬೇಕಾಗಿದೆ. ಮತ್ತೆ ಇಲ್ಲಿ ಕಾನೂನು ಕಾಲೇಜ್ ಆಗ್ಬೇಕು ಅಂತ ಹೇಳಿ ಕಳೆದ ಧ್ರುವನಾರಾಯಣ ಅವರು ಲೋಕಸಭಾ ಸದಸ್ಯರಾಗಿದ್ದಂತ ಸಂದರ್ಭದಲ್ಲಿ ಕಾನೂನು ಕಾಲೇಜುಗಳನ್ನ ಮಾಡಿದ್ರು. ಆದ್ರೆ ಇನ್ನೂ ಅದು ಪಾಠಕ್ಕೆ ಸಂಬಂಧಪಟ್ಟಂತೆ ಅದು ಇನ್ನೂ ಕಾರ್ಯಗತ ಆಗಿಲ್ಲ. ಹಾಗೆ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಬಂದಿದೆ. ಸೊ ಕಾಲೇಜಿಗೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ನಮ್ಮಲ್ಲಿ ಇದ್ರೂ ಕೂಡ
ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಕಾಲೇಜುಗಳ ಅವಶ್ಯಕತೆ ನಮ್ಮಲ್ಲಿದೆ. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಇಲ್ಲಿ ಬಡವರೇ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಬಡವರಿಗೆ ಅನುಕೂಲವಾಗುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಇದು ಏನು ಆರೋಗ್ಯ ಕೇಂದ್ರಗಳನ್ನ ತೆರೀತಕ್ಕಂತ ಒಂದು ಇದಿದೆ. ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಹೆಚ್ಚು ಗಮನವನ್ನ ಕೊಟ್ಟು ಮೂಲಭೂತ ಸೌಕರ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಹೆಚ್ಚಿನ ಒಂದು ಜನಪ್ರತಿನಿಧಿಗಳಿಗೆ ಒಂದು ಸವಾಲಿನ ಕೆಲಸವನ್ನಾಗಿದೆ. ಹಾಗಾಗಿ ಬಹುಮುಖ್ಯವಾಗಿ ಬಡತನವೇ ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ ಬಡವರ ಕಲ್ಯಾಣಕ್ಕಾಗಿ ದುಡಿತಕ್ಕಂತಹ ಜನಪ್ರತಿನಿಧಿಗಳ ಅವಶ್ಯಕತೆ ಇವತ್ತು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗಾಗಿ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿಂದುಳಿದವರು, ಶ್ರಮಿಕರು, ದಲಿತರು, ಬಡವರಿಗೆ ಅವರಿಗೆ ಕನಸುಗಳನ್ನ ನನಸು ಮಾಡ್ತಕ್ಕಂಥ, ಸಾಕಾರಗೊಳಿಸ್ತಕ್ಕಂಥ ಜನಪ್ರತಿನಿಧಿಗಳು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಜೊತೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯ ವಿಚಾರದಲ್ಲಿ ನೀಲಿನಕ್ಷೆಯನ್ನ ತಯಾರು ಮಾಡಿ ನಮ್ಮ ಜಿಲ್ಲೆಗೆ ಯಾವ ಕೆಲಸ ಆಗಬೇಕಾಗಿದೆ ಅಂತಕ್ಕಂಥ ಒಂದು ಕನಸು ಕಾಣತಕ್ಕಂಥ ಜನಪ್ರತಿನಿಧಿಗಳ ಅವಶ್ಯಕತೆ ಇದೆ. ನಮ್ಮಲ್ಲಿ ಸಮಸ್ಯೆಗಳು ಹಾಸುವಕ್ಕಾಗಿ ಬಹಳಷ್ಟಿದೆ. ಹೇಳಲಿಕ್ಕೆ ನಾವು ಅನೇಕ ವಿಚಾರಗಳ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಮಾಡಲೂಬಹುದು. ಆದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳ ಬಗ್ಗೆ ಜನಪ್ರತಿನಿಧಿಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ, ಶ್ರೀನಿವಾಸ್ ಗೌಡ್ರೆ, ನರಸಿಂಹಮೂರ್ತಿ ಅವರು ಮಾತಾಡ್ತಿರ್ಬೇಕಾದಾಗ ಸ್ಪಷ್ಟವಾಗಿರ್ತಕ್ಕಂಥ ನೀಲನಕ್ಷೆಯನ್ನು ಇಲ್ಲಿಯವರೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ನಡೀತಾ ಇರುವಂಥ ಚುನಾವಣೆ ಒಳಗಡೆ ಇಬ್ಬರು ಅಭ್ಯರ್ಥಿಗಳೇನಿದ್ದಾರೆ, ಆ ಇಬ್ಬರು ಅಭ್ಯರ್ಥಿಗಳು BJPಯಿಂದ ಎಸ್ ಬಾಲರಾಜ್ ಅವರು ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಇಬ್ಬರು ಅಭ್ಯರ್ಥಿಗಳು ಯಾವ ರೀತಿಯ ನೀಲನಕ್ಷೆಯನ್ನು ಜನರ ಮುಂದೆ ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತು ಈ ಚುನಾವಣಾ ಬಾಂಡ್, BJPಯ ಭ್ರಷ್ಟಾಚಾರ, ರಾಜ್ಯಕ್ಕೆ ತೆರಿಗೆಯ ಪಾಲು ಕೊಡದೇ ಇರುವಂಥದ್ದು, ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಚರ್ಚೆಯ ವಿಷಯಗಳಾಗಿದ್ದಾವ ಅಥವಾ ಏನು ಎತ್ತು ಅಂತ? ಇವೆಲ್ಲ ಚರ್ಚೆಗೆ ಬಂದಿದೆ ಸರ್ ಈ ವಿಚಾರಗಳು. ನಾವ್ ಹೇಳದ್ದು ನಮ್ಮ ಈ ಭಾಗದಲ್ಲಿ ಪ್ರತಿನಿಧಿಸ್ತಕ್ಕಂಥ ಲೋಕಸಭಾ ಸದಸ್ಯರು ಯಾವ ರೀತಿ ಇರ್ಬೇಕು ಅಂತಂದ್ರೆ, ಕನಿಷ್ಠ ಅವರು ಸಂಸತ್ನಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ನಮ್ ಕ್ಷೇತ್ರದ ಬಗ್ಗೆ ಮಾತಾಡ್ತಕ್ಕಂಥ ಸಂಸತ್ ಸದಸ್ಯರು ಬರ್ಬೇಕು ಸರ್. ಒಂದು ದುರಂತ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಿಂದ ಆರಿಸಿ ಹೋಗ್ತಕ್ಕಂಥ ಯಾವುದೇ ಒಬ್ಬ ಸಂಸತ್ ಸದಸ್ಯರು ಲೋಕಸಭೆಯಲ್ಲಿ ನಿಂತ್ಕೊಂಡು ನಮ್ಮ ರಾಜ್ಯದ ವಿಚಾರ ಬಂದಾಗ, ನಮ್ಮ ರಾಜ್ಯದ ಬೇಕಾದಷ್ಟು ವಿಚಾರಗಳು ಬಂದಾಗ, ಅಥವಾ ತೆರಿಗೆ ವಿಚಾರ ಬಂದಾಗ, ನಮ್ ನೀರಿನ ವಿಚಾರ ಬಂದಾಗ, ಅಥವಾ ಬೇರೆ ಬೇರೆ ರೈತರ ವಿಚಾರ ಬಂದಾಗ, ಸಾರ್ವಜನಿಕರ ವಿಚಾರ ಬಂದಾಗ ಒಬ್ರು ನಿಂತ್ಕೊಂಡು ಇದುವರೆಗೆ ಮಾತಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಇದು ತೀರಾ ನೋವಿನಿಂದ ಈ ಮಾತನ್ನ ನಾವು ಹೇಳ್ಬೇಕಾಗಿದೆ. ಅದೇ ನೀವು ನಮ್ಮ ನೆರೆ ರಾಜ್ಯದ MP ಗಳನ್ನ ನೋಡ್ಬೇಕು. ಅವರು ರಾಜ್ಯಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಅವರು ಪಕ್ಷ ಭೇದವನ್ನ ಮರೆತು ಸಂಸತ್ನಲ್ಲಿ ಹೋಗಿ ಧರಣಿ ಮಾಡ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳು ಭೇಟಿ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂತ ಸಚಿವರನ್ನ ಭೇಟಿ ಮಾಡ್ತಕ್ಕಂಥದ್ದು, ಅವ್ರನ್ನ ಮನವೊಲಿಸ್ತಕ್ಕಂಥದ್ದು, ಅವ್ರನ್ನ ಗೌರವ ಆಗ್ತಕ್ಕಂಥದ್ದು ಮಾಡಿ ಅವರ ರಾಜ್ಯಕ್ಕೆ ಏನೇನು ಅನುದಾನಗಳು ಬೇಕೋ ಅವೆಲ್ಲ ತಗೊಂಡ್ಬರ್ತಾರೆ. ಆದ್ರೆ ನಮ್ಮ ರಾಜ್ಯದ ದುರ್ದೈವ ಏನಪ್ಪಾ ಅಂತಂದ್ರೆ, ಇಲ್ಲಿಂದ ಸಂಸತ್ ಸದಸ್ಯರು ಗೆದ್ದೊಯ್ತಾರೆ, ಒಬ್ಬರಾದ್ರೂ ಪ್ರಧಾನಮಂತ್ರಿ ಎದುರು ನಿಂತ್ಕೊಂಡು ಅಥವಾ ಸಂಬಂಧಪಟ್ಟಂತ ಸಚಿವರ ಹತ್ರ ನಿಂತ್ಕೊಂಡು ಅಥವಾ ಲೋಕಸಭೆನಲ್ಲಿ ಒಬ್ರು ಧ್ವನಿ ಎತ್ತಿ ಇರತಕ್ಕಂಥದ್ದು ಇದು ಅತ್ಯಂತ ನೋವಿನ ಸಂಗತಿ ಆಗಿದೆ. ನಮಗೆ ಈ ಸಾರಿ ಏನು ಈಗ ಪ್ರತಿಷ್ಠತಕ್ಕಂತ ಸನ್ಮಾನ್ಯ ಬಾಲರಾಜ್ ಅವ್ರು ಇರ್ಬೋದು ಅಥವಾ ಸುನಿಲ್ ಬೋಸ್ ಅವ್ರು ಇರ್ಬೋದು, ಅವ್ರು ಯಾರೇ ಇರ್ಲಿ, ನಮ್ಮ ಕ್ಷೇತ್ರದ ವಿಚಾರ ಬಂದಾಗ ಅಥವಾ ನಮ್ಮ ರಾಜ್ಯದ ವಿಚಾರ ಬಂದಾಗ ಅವರು ಸಂಸತ್ನಲ್ಲಿ ನಿಂತ್ಕೊಂಡು ದೊಡ್ಡ ಧ್ವನಿನಲ್ಲಿ ಅದನ್ನ ಕೇಳಿ ನಮ್ಮ ರಾಜ್ಯಕ್ಕಿರ್ಬೋದು ಅಥವಾ ನಮ್ ಲೋಕಸಭಾ ಕ್ಷೇತ್ರಕ್ಕೆ ಅವರು ಕೆಲಸವನ್ನ ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಬಹಳ ಕೊರತೆ ಇದೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಪ್ರವಾಸೋದ್ಯಮವನ್ನ ಬಹಳ ಎತ್ತರಕ್ಕೆ ಬೆಳೆಸ್ತಕ್ಕಂಥ ದೊಡ್ಡ ಅವಕಾಶಗಳಿದೆ. ಆದ್ರೆ ಇದನ್ನ ಯಾರು ಮಾಡ್ತಾ ಇಲ್ಲ ನೋಡಿ. ನಮ್ಮಲ್ಲಿ ಪ್ರವಾಸೋದ್ಯಮ ಹೊಗೆನಕಲ್ ಇರ್ಬೋದು, ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಬಿಳಿಗಿರಿ ಸ್ವಾಮಿ ಬೆಟ್ಟ ಇರ್ಬೋದು, ನಮ್ ಚಿಕ್ಕೋಳೆ, ಸುವರ್ಣವತಿ, ನಮ್ಮ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ, ಬಂಡೀಪುರ, ಗಗನ್ ಚುಕ್ಕಿ, ಈ ರೀತಿ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಪ್ರವಾಸೋದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಗಿದ್ದಕ್ಕೆ ಅವಕಾಶ ಇದೆ. ಆದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಿ ಕೆಲಸ ಮಾಡ್ತದಕ್ಕೆ ನಮ್ಮಲ್ಲಿ ಇದುವರೆಗೆ ಯಾರ ಕೈಲೂ ಆಗ್ತಾನೆ ಇಲ್ಲ. ಜೊತೆಗೆ ನಮ್ಗೆ ಬಹಳ ಮುಖ್ಯವಾದಂತಂದ್ರೆ ಸುಮಾರು ನಮ್ಮ 50 ವರ್ಷಗಳ ನಿರಂತರವಾದಂತ ಈ ಜನದ ಬೇಡಿಕೆ ಏನಪ್ಪಾ ಅಂತಂದ್ರೆ, ಮೇಟುಪಾಳ್ಯಂ ಯೋಜನೆ, ರೈಲ್ವೆ ಯೋಜನೆ ಜಾರಿ ಆಗ್ಬೇಕು ಅಂತ ಹೇಳಿ. ಆ ಮೇಟುಪಾಳ್ಯಂ ಯೋಜನೆ ರೈಲ್ವೆ ನಿಜವಾಗ್ಲೂ ಜಾರಿ ಆಗಿತ್ತು ಅಂತಂದ್ರೆ, ನಮ್ದು ದಕ್ಷಿಣ ಕರ್ನಾಟಕ ರಾಜ್ಯದ ದಕ್ಷಿಣದ ತುದಿಯ ಜಿಲ್ಲೆ ನಮ್ ಚಾಮರಾಜನಗರ. ನಮಗೂ ಮತ್ತೆ ತಮಿಳ್ನಾಡಿಗೂ
ಬರೀ ಒಂದ್ ಗಂಟೆಯಿಂದ 2 ಗಂಟೆವರೆಗೆ ನಮ್ಗೆ ಪ್ರವಾಸೋದ್ಯಮ ಮಾಡೋದೇ ನಮ್ಗೆ ಏನಪ್ಪಾ ಸಂಪರ್ಕ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಬಹಳಷ್ಟು ಇಲ್ಲಿ ವಾಣಿಜ್ಯ ಚಟುವಟಿಕೆಗಳು ಬೆಳೆಯೋದಕ್ಕೆ ಬಹಳ ಅವಕಾಶ ಇತ್ತು. ಆದ್ರೆ ಇದನ್ನ ಎಲ್ಲರೂ ಇದುವರೆಗೆ ಸುಮ್ನೆ ಹೇಳ್ತಾರೆ ಹೊರತು ಒಂದಲ್ಲ ಒಂದ್ ಕಾರಣಗಳು ಕೊಟ್ಕೊಂಡು ಇದುವರೆಗೆ ಅದನ್ನ ಆಗಿಲ್ಲ. ಜೊತೆಗೆ ಧ್ರುವನಾರಾಯಣ ಅವರು ಈ ಭಾಗದಲ್ಲಿ MP ಆಗಿದ್ದಂತ ಸಂದರ್ಭದಲ್ಲಿ ಒಂದು ರೈಲು ಯೋಜನೆಯನ್ನ ತಗೊಂಡ್ಬಂದ್ರು. ಬೆಂಗಳೂರು, ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ ಇಲ್ಲಿಗೆ ಒಂದು ಸಂಪರ್ಕ ಮಾಡ್ತೀವಿ ಅಂತ ಹೇಳಿ ಆವತ್ತು ಅವರು NDA ಸರ್ಕಾರ ಇದ್ರು ಸಹ ಅವರು ಅಲ್ಲಿದ್ದಂತ ಕೇಂದ್ರ ರೈಲ್ವೆ ಸಚಿವರನ್ನ ಮನವೊಲಿಸಿ 10 ಕೋಟಿ ರೂಪಾಯಿ ದುಡ್ಡನ್ನು ಸಹ ಒಂದು ಮೊದಲನೇ ಬಿಡುಗಡೆ ಮಾಡಿಸಿದ್ರು. ಆದ್ರೆ ನಿಜವಾಗ್ ನೋಡಿ ಅವ್ರು ಹೋದ ನಂತರದಲ್ಲಿ ಅದು ಸಹ ಅವ್ರು ಹೋದಂಗೆ ಆ ಯೋಜನೆ ಒಂದ್ ರೀತಿ ಅದು ತುಕ್ಕಿಡ್ಕೊಂಡ್ಬಿಟ್ಟಿದೆ ಹೇಳ್ತಿರೋದು. ಅದಕ್ಕೆ ಧ್ವನಿ ಎತ್ತೋರಿಲ್ಲ. ಆದ್ರೆ ಈ ತರದ್ದು ಬೇಕಾದಷ್ಟು ಇದು ನಮ್ ನರಸಿಂಹಮೂರ್ತಿ ಅವ್ರು ಹೇಳ್ದಂಗೆ ಇದು 1-2 ಸಣ್ಣ ಪುಟ್ಟ ವಿಚಾರ ಅಲ್ಲ. ಚಾಮರಾಜನಗರ ಜಿಲ್ಲೆ ಇದು ನಾವು ಹೇಳ್ಕೊಳ್ಳೋದಕ್ಕೆ ಒಂದು ಹಿಂದುಳಿದವರದ್ದು ಅಂತ ಹಣೆ ಪಟ್ಟಿದೆ. ಆದ್ರೆ ಇದನ್ನ ಇಚ್ಛಾಶಕ್ತಿ ಇರ್ತಕ್ಕಂತ ಸರಿಯಾದಂತ ರಾಜಕಾರಣಿಗಳು ಇದಕ್ಕೆ ನಿಜವಾಗ್ಲೂ ಕೈ ಜೋಡಿಸಿದ್ರೆ ಈ ಜಿಲ್ಲೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪಲ್ಭರಿತವಾಗಿ ಬೆಳೆಯೋದಕ್ಕೆ ಬಹಳ ದೊಡ್ಡ ಅವಕಾಶ ಇದೆ. ಆದ್ರೆ ಈಗ ಆಯ್ಕೆ ಆಗ್ತಕ್ಕಂತ ಸಂಸತ್ ಸದಸ್ಯರಲ್ಲಿ ನಾನು ಒಂದು ಮನವಿ ಏನಪ್ಪಾ ಮಾಡೋದು ಅಂತಂದ್ರೆ ಇದ್ರ ಬಗ್ಗೆ ಅವರು ಮೊಟ್ಟ ಮೊದಲಿಗೆ ಅವರು ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಪಕ್ಷ ಭೇದವನ್ನ ಮರೆತು ಈ ಭಾಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸಹ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಇಡೀ ಚಾಮರಾಜನಗರ ಲೋಕಸಭಾ ಕ್ಷೇತ್ರದೊಳಗಡೆ ಸಾಕಷ್ಟು ಬದಲಾವಣೆಯನ್ನು ತರೋದಕ್ಕೆ ಇಬ್ಬರು ಅಭ್ಯರ್ಥಿಗಳು ಜನರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಅದು ಓಕೆ. ಈಗ ಸಂಸದರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರು ನಿಧಾನಕ್ಕೆ ಕಾಂಗ್ರೆಸ್ಗೆ ಶಿಫ್ಟ್ ಆಗಿರುವಂಥದ್ದು, ಒಳಗೊಳಗಡೆ ಕೆಲಸ ಮಾಡ್ತಾ ಇರುವಂಥದ್ದು ಅದೇನು ಯಾರಿಗೂ ಮುಚ್ಚಿಡಬೇಕಾದಂಥ ವಿಚಾರ ಏನಿಲ್ಲ. ಅಂತ ಸಾಕಷ್ಟು ಅವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ BJP ಅಭ್ಯರ್ಥಿ ಮುಖ್ಯವಾಗಿ ಏನು ಹೇಳ್ತಾ ಇರುವಂಥದ್ದು ಅಂತ ಹೇಳಿದರೆ, ನನಗೆ ಲಿಂಗಾಯತರ ಮತಗಳಿದ್ದಾವೆ, ಯಡಿಯೂರಪ್ಪ ಲಿಂಗಾಯತರ ಮತಗಳನ್ನು ನನಗೆ ಹಾಕಿಸ್ತಾರೆ, ಹಾಗಾಗಿ ನಾನು ಗೆಲ್ತೇನೆ, ಮೋದಿಯ ಅಲೆ ಇದೆ ಹಾಗಾಗಿ ನಾನು ಗೆಲ್ತೇನೆ ಅನ್ನುವಂಥದ್ದನ್ನು ಜನರ ಮುಂದೆನೂ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಮೋದಿಯ ಅಲೆ ಮತ್ತು ಯಡಿಯೂರಪ್ಪನವರ ಲಿಂಗಾಯತ ರಾಜಕಾರಣದ ವರ್ಕೌಟ್ ಅಲ್ಲಿ ಆಗುತ್ತಾ ಅಂತ ನಾನು ಈ ಸಂದರ್ಭದಲ್ಲಿ ಕಾದು ನೋಡ್ಬೇಕು ಅನ್ನೋ ಮಾತುಗಳನ್ನ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಯಾಕೆಂದ್ರೆ ಯುವಕರು ಮೋದಿಯನ್ನ ಬೆಂಬಲಿಸ್ತಿದ್ರು ಕೂಡ ವಯೋವೃದ್ಧರು ಎಲ್ಲರೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಈಗ ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳುಗಳು ಮತ್ತೆ ವಯಸ್ಸಾದಂತ ವಯೋವೃದ್ಧರು ಹೇಳಿದ್ರೆ ನಮ್ಗೆ ಕಾಂಗ್ರೆಸ್ ಸರ್ಕಾರ ಅನ್ನವನ್ನ ಕೊಡ್ತಾ ಇದೆ, ಅಕ್ಕಿಯನ್ನ ಕೊಡ್ತಾ ಇದೆ, ಬಸ್ ಅನ್ನ ಫ್ರೀ ಕೊಡ್ತಾ ಇದೆ, ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೆ. ಸೊ ಈ ರೀತಿಯ ಮಾತುಗಳನ್ನ ವಯಸ್ಸಾದಂತ ಅವರು ಜನಪ್ರತಿನಿಧಿಗಳ ಸಂಬಂಧಪಟ್ಟಂತೆ ಒಂದು ಬೀರಾಚಯ್ಯವರು ನಮ್ಮ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ. ಸೊ ನೀವು ಯಾವುದೇ ಕಾಲೇಜುಗಳನ್ನ ಅಥವಾ ನೀವು ಯಾವುದೇ ಹಳೆ ಕಟ್ಟಡಗಳನ್ನ ನೋಡಿದಾಗ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಮತ್ತು ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೋಡಿದಾಗ ಬೀರಾಚಯ್ಯನವರ ಹೆಸರು ಪ್ರತಿ ಕಟ್ಟಡಗಳಲ್ಲೂ ಇದೆ, ಮತ್ತೆ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಮುಖ್ಯವಾದಂತ ಇದರಲ್ಲಿ ಕಾಣ್ತೀವಿ. ಅಂತಹ ರಾಜಕಾರಣಿಗಳು ನಮಗೆ ಮಾಡೆಲ್ ಆಗ್ಬೇಕು ಅಂತಕ್ಕಂಥದ್ದು ನನ್ನಂತ ಯುವಕರಿಗೆ ಆಸೆ. ಯಾಕೆಂದ್ರೆ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯ ಸಮಗ್ರವಾದಂತಹ ಅಭಿವೃದ್ಧಿಯ ವಿಚಾರದಲ್ಲಿ ಕನಸು ಕಾಣ್ತಕ್ಕಂತ, ಸಮಗ್ರವಾದಂತಹ ಅಭಿವೃದ್ಧಿಯ ವಿಚಾರದಲ್ಲಿ ಹೊಸ ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ತರತಕ್ಕಂತ ಜನಪ್ರತಿನಿಧಿಗಳ ಅವಶ್ಯಕತೆ ಇವತ್ತು ಹೆಚ್ಚಿನ ಒಂದು ಜವಾಬ್ದಾರಿ ಅವರ ಮೇಲಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಸಮಗ್ರವಾದಂತಹ ಜಿಲ್ಲೆಯ ಅಭಿವೃದ್ಧಿಯ ವಿಚಾರದಲ್ಲಿ ಮತ್ತು ಸಮಗ್ರವಾದಂತಹ ಜಿಲ್ಲೆಯ ಸಮಸ್ಯೆಗಳ ಪರಿಹಾರದ ವಿಚಾರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಒಂದು ನೀಲಿನಕ್ಷೆಯನ್ನ ತಯಾರು ಮಾಡಿಕೊಂಡು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಶ್ರೀನಿವಾಸ್ ಗೌಡ್ರೆ, ಚರ್ಚೆಯ ಕೊನೆಯ ಪ್ರಶ್ನೆಗೆ ಬರೋದಾದ್ರೆ, ಎಲ್ಲ ಅಂಶಗಳನ್ನ ಗಮನಿಸಿ ಸದ್ಯದ ಟ್ರೆಂಡ್ ಅಲ್ಲಿ ಹೇಗಿದೆ, ಯಾರು ಮುನ್ನಡೆಯಲ್ಲಿದ್ದಾರೆ ಅಂತ? ಈಗ ಸದ್ಯದ ಟ್ರೆಂಡ್ ಪ್ರಕಾರ ಮೇಲ್ನೋಟಕ್ಕೆ ಕಾಂಗ್ರೆಸ್ ಸ್ವಲ್ಪ ಮುಂದೆ ಇದೆ ಅಂತ ಈ ಭಾಗದಲ್ಲಿ ಗೋಚರ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ, ನಾನು ಆಗ್ಲೇ ತಮ್ಗೆ ಹೇಳ್ದಂಗೆ ಇಬ್ರು ಅಭ್ಯರ್ಥಿಗಳು ಸಮಬಲವಾಗಿ ಅವರು ಹೋರಾಟವನ್ನ ಮಾಡಿಸ್ತಾ ಇದ್ದಾರೆ. ಆದ್ರೆ ತಾವ್ ಹೇಳ್ದಂಗೆ ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಆದ್ರಿಂದ, ಈ ಲೋಕಸಭೆಗೆ ಅವ್ರ ಕ್ಷೇತ್ರನೂ ಬಂದಿರೋದ್ರಿಂದ, ಜೊತೆಗೆ ಇಲ್ಲಿ 7 ಜನ ಶಾಸಕರು ಕಾಂಗ್ರೆಸ್ನವ್ರು ಇರೋದ್ರಿಂದ, ಹಾಗಾಗಿ ಅವ್ರಿಗೆಲ್ಲರಿಗೂ ಒಂದ್ ರೀತಿ ಪ್ರತಿಷ್ಠೆಯಾಗಿ ಅವರೆಲ್ಲ ಈ ಚುನಾವಣೆನ ತಗೊಂಡ್ಬಿಟ್ಟಿದ್ರು. ಆದ್ರೆ ಅಕಸ್ಮಾತ್ ಜನಸಾಮಾನ್ಯರು ಕೇಳಿದಾಗ ಅವರು ನೇರವಾಗಿ ನಾವು BJP ಅಂತ ಹೇಳ್ತಾರೆ. ಈಗ ತಾವ್ ಹೇಳ್ದಂಗೆ ಯಡಿಯೂರಪ್ಪನವ್ರದ್ದು ಈ ಭಾಗದಲ್ಲಿ ನಡೀತದೆ. ನಾನು ಅದನ್ನ ಇಲ್ಲ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಮ್ಮ ಚಾಮರಾಜನಗರ ಕ್ಷೇತ್ರದ ಲಕ್ಷಣ ಹೆಂಗಿದೆ ಅಂದ್ರೆ, ಇಲ್ಲಿ ಒಂದ್ ರೀತಿ ಸಾಮರಸ್ಯ ಮೊದ್ಲಿಂದ ಒಂಥರ ಎಲ್ಲಾರು ಇಲ್ಲಿ ಒಂದಾಗಿ ಹೋಗ್ತಾ ಇದೀವಿ ಸರ್. ಇಲ್ಲಿ ಆ ಸಮಾಜ ಈ ಸಮಾಜ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲಾ ಸಮಾಜಗಳು ಎಲ್ಲಾ ಪಕ್ಷಗಳ ಜೊತೆನೂ ಗುರುತಿಸ್ಕೊಂಡಿದ್ದಾರೆ ಸರ್.
ಈಗ ಒಂದ್ ಸಮಾಜ ಒಂದೇ ಪಕ್ಷದ ಜೊತೆ ನಿಂತಿಲ್ಲ ಅಂದ್ರೆ ಒಂದಷ್ಟು ಪರ್ಸೆಂಟೇಜ್ ಜಾಸ್ತಿ ಹೋಗಿರ್ಬೋದು. ಅದನ್ ಬಿಟ್ರೆ ಎಲ್ಲಾ ಸಮಾಜ ಎಲ್ಲರ ಜೊತೆ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಈಗ ಆ ತರ ಉದಾಹರಣೆ ಕೊಡೋದಾದ್ರೆ ಅವಾಗ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭ, ಅವು ಅಂತ ಮುಖ್ಯಮಂತ್ರಿಗಳಾಗಿ ಧ್ರುವನಾರಾಯಣ ಅವ್ರಿಗಿದ್ರು ಆ ಸಂದರ್ಭದಲ್ಲಿ. ಈಗ ಅಂದ್ರೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಎಲ್ಲಾ ಸಮಾಜವು ಪ್ರತಿಯೊಬ್ಬರ ಜೊತೆಗೂ ಗುರುತಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ನಾವು ಅದನ್ನ ಈ ಅಂದಾಜು ಹೇಳೋದಕ್ಕೆ ಸ್ವಲ್ಪ ಇದಾಗ್ತಾ ಇದೆ. ಆದ್ರೆ ನಾನು ಯಾವ ದೃಷ್ಟಿಲಿ ಹೇಳ್ತಾ ಇದೀನಿ ಅಂದ್ರೆ ಈ ಮತದಾರರ ಪ್ರಚಾರ ಇರ್ಬೋದು, ಮತ್ತೊಂದು ಮಗದೊಂದು ಅಂತ ವಿಚಾರ ಬಂದಾಗ ಈ ಕಾಂಗ್ರೆಸ್ ಮೇಲ್ನೋಟಕ್ಕೆ ಅದು ಸ್ವಲ್ಪ ಈ ಭಾಗದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಸರ್. ಬಿಜೆಪಿ ಒಂದ್ ರೀತಿ ಗುಪ್ತಗಾಮನ ರೀತಿ ಒಂಥರ ಗುಪ್ತಗಾಮನ ರೀತಿಯಲ್ಲಿ ಕೆಲಸ ಮಾಡಿ ಅವರು ಸಹ ಜನಗಳನ್ನ ಎಲ್ಲ ತಲುಪಿದ್ದಾರೆ. ಹಾಗಾಗಿ ಇದು ನನ್ನ ಕೊನೆಯ ಒಂದು ಇದೇನಪ್ಪಾ ಅಂತಂದ್ರೆ ಇದು ಒಂದು ಸಮಬಲದ ಹೋರಾಟ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಆವಾಗಲೇ ತಮ್ಗೆ ಹೇಳ್ದಂಗೆ ಯುವಕರು ಮೋದಿ ಬಗ್ಗೆ ಬಹಳ ತುಂಬಾ ಇದ್ ಮಾಡ್ತಾ ಇದಾರೆ, ಮಹಿಳೆಯರು ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆರಡುವೇ ಒಂದ್ ರೀತಿ ನಮ್ಗೆ ಇನ್ನೂ ಒಂದ್ 2-3 ದಿನ ಆಯ್ತು ಅಂತಂದ್ರೆ ನಾವು ಸ್ಪಷ್ಟವಾದಂತ ಒಂದು ಚಿತ್ರವನ್ನ ಕೊಡ್ಬೋದು. ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತಿನ ಪ್ರೆಸೆಂಟ್ ಅಂತಂದ್ರೆ ಒಂದು ಕೂದಲೆಣ್ಣೆ ಅಂತರದಲ್ಲಿ ಸ್ವಲ್ಪ ಕಾಂಗ್ರೆಸ್ ಈ ಭಾಗದಲ್ಲಿ ಮುಂದೆ ಇದೆ ಅಂತೇಳಿ, ಮುಂದೆ ಇರ್ಬೋದು ಅಂತೇಳಿ ನಾವು ಹೇಳ್ತಾ ಇದ್ವಿ. ಆದ್ರೆ ಹೋರಾಟ ಮಾತ್ರ ಕ್ಷಣಕ್ಕೂ ಇಲ್ಲಿ ತಿರುವನ್ನ ಪಡ್ಕತಾ ಇದೆ. ಹಾಗಾಗಿ ಕೊನೆಯಲ್ಲಿ ಯಾರೇ ಗೆದ್ರು ಇಲ್ಲಿ ಒಂದು ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ದೀರಿ. ಹಾಗಾಗಿ ಇಬ್ಬರು ಗಣ್ಯರಿಗೆ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಿಷ್ಟು ಇಬ್ಬರು ಗಣ್ಯರ ಮಾತಾಗಿತ್ತು. ಅವರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ಅಲ್ಲಿ ಸಮಬಲದ ಪೈಪೋಟಿಯನ್ನು ಇಬ್ಬರು ಅಭ್ಯರ್ಥಿಗಳ ನಡುವೆ ಕಾಣ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಸಣ್ಣ ಗುಲಗಂಜಿಯಷ್ಟು ಮಾತ್ರ ಕಾಂಗ್ರೆಸ್ ಸದ್ಯದವರೆಗೆ ಮೇಲುಗೈಯನ್ನು ಸಾಧಿಸ್ತಾ ಇರುವಂಥದ್ದನ್ನ ನೋಡ್ಬೋದು. ಆದರೆ ಅದು ದಿನೇ ವಾರಕ್ಕೊಂದ್ಸಾರಿ ಅದು ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು ಎನ್ನುವಂಥ ಅಂಶವನ್ನು ಅವ್ರು ಹೇಳಿದ್ದಾರೆ. ಮತ್ತು ಅವ್ರು ಹೇಳಿರುವಂಥ ಇನ್ನೊಂದು ಮುಖ್ಯ ಅಂಶ ಏನು ಅಂತ ಹೇಳಿದರೆ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರೇ ಗೆದ್ದರೂ ಕೂಡ ಕಡಿಮೆ ಅಂತರದೊಳಗಡೆ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ ಎನ್ನುವಂತಹ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಏನಿದು ಕಾಂಗ್ರೆಸ್ನ ಒಂದು ರೀತಿ ಬಲಾಢ್ಯ ಕ್ಷೇತ್ರ ಆಗಿದೆ. ಇದನ್ನು ಕಾಂಗ್ರೆಸ್ ಉಳಿಸಿಕೊಳ್ಳುತ್ತಾ ಅಥವಾ ಬಿಜೆಪಿ 2ನೇ ಬಾರಿಗೆ ಮತ್ತೆ ಗೆಲುವನ್ನು ಸಾಧಿಸುತ್ತಾ ಜೂನ್ 4ರವರೆಗೆ ನಾವು ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ.